itself, there were so many false doctrines. ನಾವು ನೋಡ್ತೀವಿ ಕ್ರೈಸ್ತ ಸಭೆಯ ಚರಿತ್ರೆಯಲ್ಲಿ ಮೊದಲನೇ ಶತಮಾನದಲ್ಲೂ ಸಹ ಅನೇಕ ತಪ್ಪು ಬೋಧನೆಗಳು ಸಭೆಯಲ್ಲಿ ಬಂದಿತ್ತು. There was one group called Arianism which said Jesus is not divine. ಒಂದು ಪಂಗಡ ಏರಿಯನಿಸಂ ಅನ್ನುವಂತ ಒಂದು ಬೋಧನೆಯಲ್ಲಿ ಅವರು ಹೇಳಿದಂತ ಒಂದು ಮಾತೇನೆಂದ್ರೆ ಯೇಸು ಕ್ರಿಸ್ತನು ದೇವರಲ್ಲ. There was another, yes. And there was another group called Montanism, which says you don't have to read the Bible, just go after experiences. ಇನ್ನೊಂದು ಬೋಧನೆ ಇತ್ತು, ಅದೇನೆಂದರೆ ನೀವು ದೇವರ ವಾಕ್ಯದ ಓದುವಿಕೆ ಅವಶ್ಯಕತೆ ಇಲ್ಲ, ಬರೀ ಅನುಭವಗಳನ್ನು ಆತುಕೊಂಡು ಹೋಗುವುದು. Even in today's context, ಈಗಿನ ಸಂದರ್ಭದಲ್ಲಿ so much of dilution. There are groups within the church that denies the absolute truth that Jesus Christ is the way, the truth, and the life. ಈಗಿನ ಸಮಯದಲ್ಲಿ ಸಹ ನೋಡ್ತೇವೆ, ನಮ್ಮ ಸಭೆಗಳಲ್ಲಿ ಸಹ ಅನೇಕರಿದ್ದಾರೆ ಯೇಸು ಕ್ರಿಸ್ತನ ಪೂರ್ಣ ದೈವತ್ವವನ್ನು ಅಂಗೀಕಾರ ಮಾಡದೆ ಇರುವಂತ ಅನೇಕ ಸನ್ನಿವೇಶಗಳು. So we need to be very careful that we don't allow any false doctrines into our head. ಆದುದರಿಂದ ಈ ಸಮಯಗಳನ್ನು ನಾವು ಪರಿಗಣಿಸಿಕೊಳ್ಳುವಾಗ ಇಂಥ ತಪ್ಪು ಬೋಧನೆಗಳನ್ನು ನಾವು ಮನಸ್ಸಿನಲ್ಲಿ ಪ್ರವೇಶ ಮಾಡದ ಹಾಗೆ ನಾವು ಎಚ್ಚರ ವಹಿಸಬೇಕು. As youngsters especially, you need to focus on the holy truth of God's word. ಗಮನಿಸಿದಾಗಿ ಸತ್ಯವೇದ ನಮಗೆ ಏನು ಹೇಳಿಕೊಡುತ್ತದೆ ಅದರ ಮೇಲೆ ನಾವು ಹೆಚ್ಚಾಗಿ ನಮ್ಮ ಗಮನವನ್ನು ಹರಿಸಬೇಕು. 20 years ago, there was this young person in United Kingdom. 20 ವರ್ಷದ ಹಿಂದೆ ಯುನೈಟೆಡ್ ಕಿಂಗ್ಡಮ್ ದೇಶದಲ್ಲಿ ಒಬ್ಬ ಯವನಸ್ಥನಿದ್ದ. She just said, ಆಕೆಯು ಹೇಳಿದ ಮಾತು, probably there is no God, so enjoy life. ಬಹುಶಃ ದೇವರಿಲ್ಲ, ಆದುದರಿಂದ ನಿಮ್ಮ ಜೀವನವನ್ನು ನೀವು ಅನುಭವಿಸಿ. That one sentence took the world by storm. ಆ ಒಂದು ಸರಳವಾದಂತ ಮಾತು ಇಡೀ ಲೋಕವನ್ನು ಪ್ರಭಾವಿತಗೊಳಿಸಿತು. Thousands of people who believe in God lost their faith in God. ಅನೇಕರು ದೇವರ ಮೇಲೆ ಇದ್ದಂತ ನಂಬಿಕೆ ವಿಶ್ವಾಸ ಈ ಒಂದು ಹೇಳಿಕೆಯಿಂದ ಅದು ದಾರಿ ತಪ್ಪಿದೆ. Even one of the famous atheists by name Richard Dawkins, even he took up that statement. He appreciated, yes, what that person said is true.